टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನ್ಯಾಯ ಯೋಧ ರಾಹುಲ್ ಗಾಂಧೀಜಿ ಏನಂತ ಇತ್ಲ ಸಿದ್ದಣ್ಣ? ನ್ಯಾಯ ಯೋಧ ನ್ಯಾಯ ಯೋಧ ನ್ಯಾಯ ಯೋಧ ರಾಹುಲ್ ಗಾಂಧೀಜಿ. ಸಿದ್ದಣ್ಣ ರಾಹುಲ್ ಗಾಂಧಿಗೆ ನ್ಯಾಯ ಯೋಧ ಅಂತ ಬಿರುದು ಕೊಡ್ತೈತೆ ಕಣ. ಅದ್ನೇಯ ಎದೆ ತಡ್ಕೊಂಡು ಘೋಷಣೆ ಮಾಡ್ತೈತೆ. The Advisory Council of the OBC Department of AICC unanimously thanked Nyaya Yodha Rahul Gandhi ji for courageously taking up the cause of social justice for the marginalized sections of our country and for OBC in particular. ಹಾಗಡಪ್ಪ, ರಾಹುಲ್ ಗಾಂಧಿ ಇನ್ನೂ ಒಂದ್ಸತಿನೂ ಅಧಿಕಾರ ಹಿಡಿದು ಆಡಳಿತ ಮಾಡಿಲ್ಲ. ಅಧಿಕಾರ ಇದ್ದಾಗ ಬೇಕೋ ಬೇಡವೋ ಅನ್ನಂಗೆ ರಾಜಕೀಯ ಮಾಡ್ತಿತ್ತು. ಈಗ ಅದ ಹೆಂಗೆ ಏಕ್ದಮೋ ನ್ಯಾಯ ಯೋಧ ಅಂತ ಬಿರುದು ಕೊಡ್ತಾವ್ರಂತಲ. ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಹೋರಾಡಿ ಜನಗಳಿಗೆ ನ್ಯಾಯ ಕೊಡಿಸ್ತೈತಂತೆ. ಅದಕ್ಕೆ ನ್ಯಾಯ ಯೋಧ ಅಂತ ಒಂದ್ ಕಣ. ನ್ಯಾಯ ಯೋಧ ವಿಮಾನ ಎತ್ಕೊಂಡು ವಿಶ್ವ ಸುತ್ಕೊಂಡ್ಬಂದ್ರೆ ವಿಶ್ವಗುರು ಅಂತವಿ. ವಿರೋಧ ಪಕ್ಷದಲ್ಲಿ ಕುಂತ್ಕೊಂಡು ನ್ಯಾಯ ಕೇಳಿದ್ರನ ನ್ಯಾಯ ಯೋಧ ಅಂತವಿ. ಏನಾಗೈತ್ಲ ನಮ್ಮ ಜನಕ್ಕೆ? ಜನ ಉದ್ಧಾರವಾಗವಂಥದ್ದು ಏನಾರ ಮಾಡಿದ ಮೇಲೆ ಅಲ್ವೇನ್ಲ ಬಿರುದು ಕೊಡೋದು. ಅದ್ರಲ್ಲೂ ಇಂಥ ಕೆಲಸ ಮಾಡಕ್ ಸಿದ್ದಣ್ಣ ಯಾಕೆ ಹೊಂಟೈತ್ಲ? ನ್ಯಾಯ ಯೋಧ ರಾಹುಲ್ ಗಾಂಧೀಜಿ. ಸಿದ್ದಣ್ಣನ ಕರ್ಕೊಂಡೋಗಿ OBC ದಂಡನಾಯಕ ಅಂತ ತೋರಿಸ್ಬಿಟ್ಟು ಬಿಹಾರದ ಎಲೆಕ್ಷನ್ ಗೆಲ್ಲಕ್ಕೆ ಇಂಥದ್ದೇನೋ ಮಾಡ್ತವೆ ಕಣ. ಎಲೆಕ್ಷನ್ ಗಿಮಿಕ್ಕಿಗೆ ಸಿದ್ದಣ್ಣನ್ ತಗೊಂಡು ಹೋಗಿ ಡೆಲ್ಲಿಲಿ ಕೊಂಡ್ರಸ್ಕೊಂತವಂತೇನ್ಲ? ಹ್ಞೂ ಕಣ. ಆ ಕಡೆ ಸಿದ್ದಣ್ಣನ ಡೆಲ್ಲಿಗೆ ಹಿಡ್ಕೊಂಡು ಹೋದಂಗೆ ಈ ಕಡೆ ಸುರ್ಜೇವಾಲು MLA ಮಿನಿಸ್ಟರ್ಗಳನ್ನ 1-to-1 ಮೀಟ್ ಆಗ್ಬಿಟ್ಟು ಕ್ಲಾಸ್ ತಗೊಂಡಿದ್ದಲ್ರಿಯ ಆಫೀಸರ್ಗಳನ್ನೂ ಸೀಕ್ರೆಟ್ ಆಗಿ ಕರೆಸಿ ಮಾತಾಡೈತಂತೆ ಕಣ. ಹಾಗೇಳಲಿ ಆಫೀಸರ್ಗಳನ್ನ ಮೀಟ್ ಆಗ ಅಧಿಕಾರ ಯಾರಂತ ಕೊಟ್ಟಿದ್ದು ಈ ಸುರ್ಜೇವಾಲಿಗೆ? ಕರ್ನಾಟಕ ಸರ್ಕಾರದ ಅಧಿಕಾರಿಗಳಿಗೂ ಇದಕ್ಕೂ ಏನಂತ ಸಂಬಂಧ? ಪಕ್ಷದಲ್ಲಿ ಯಾರನ್ನು ಬೇಕಾದ್ರೂ ಕರಿಬೋದು, ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಂವಿಧಾನಿಕ ವಿರೋಧವಾದಂತ ಕೃತ್ಯ. ಅವರು ಶಾಸಕರನ್ನ ಮತ್ತೆ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಯಾರನ್ನ ಬೇಕಾದ್ರೂ ಕರೆದು ಅವರಿಂದ ಏನ್ ಮಾಹಿತಿ ಬೇಕಾದ್ರೂ ಕೇಳ್ಬೋದು, ಏನ್ ಪ್ರಶ್ನೆ ಬೇಕಾದ್ರೂ ಅವ್ರನ್ನ ಮಾಡ್ತಕ್ಕಂಥ ಹಕ್ಕು ಅವ್ರಿಗಿರ್ತದೆ. ಅಧಿಕಾರಿಗಳನ್ನ ಕರೆದು ಅವರಿಂದ ಇವರು ಮಾಹಿತಿ ಪಡಿತಕ್ಕಂಥದ್ದಕ್ಕೆ ಅವರಿಗೆ ಯಾವುದೇ ರೀತಿಯ ಕಾನೂನುಬದ್ಧ ಅವಕಾಶ ಇಲ್ಲ. ಒಳಗೊಳಗೆ ಏನ್ ನಡೀತೈತು ಕಣ. CM DCM ಕಿತ್ತಾಡ್ಕೊಂಡು ಅಧಿಕಾರ ನಡೆಸೋದನ್ನ ಮರ್ತ್ಕೊಂಡವೆ. ಅದ್ನೇಯ ಸುರ್ಜೇವಾಲ ಸೂಪರ್ CM ಆಗಿ ಅಧಿಕಾರ ಹಿಡ್ಕೊಂಡ್ಬಿಟ್ಟೈತೆ ಅಂತವ BJP ಉಗಿತಾ ಬಿಟ್ಟಿದ್ದಾರೆ ಕಣ. ಇತ್ತೀಚೆಗೆ ಮುಖ್ಯಮಂತ್ರಿಗಳು ಅವರನ್ನ ಸುರ್ಜೇವಾಲಾ ಅವರನ್ನ ಸೂಪರ್ ಮುಖ್ಯಮಂತ್ರಿ ಮಾಡಿಬಿಟ್ಟಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ನೀತಿ ಕಾಂಗ್ರೆಸ್ ಅಳವಡಿಸಿಕೊಂಡಿದೆ. ಇದೇ ರೀತಿ ಮುಂದುವರೆದ್ರೆ ನಾವು ಅವ್ರು ಎಲ್ಲಿ ಕರೆದಿರ್ತಾರೆ ಅಲ್ಲೇ ಹೋಗಿ ಅವರನ್ನ ವಿರೋಧ ಮಾಡಬೇಕಾಗತ್ತೆ. ಪಕ್ಷದ ಕಿತಾಪತಿಗೆ ಈ ಸುರ್ಜೇವಾಲು ಏನಾರ ಮಾಡ್ಕೊಳ್ಳಿ ಕಂಡ. ಆದ್ರೆ ಆಫೀಸರ್ಗಳ ತಂಟೆಗೆಲ್ಲ ಕೈ ಹಾಕ ಕೆಲಸ ಬೇಡ ಅಂತ ಹೇಳ. ಇವಕ್ಕೆ ಪಾರ್ಟಿ ಫಂಡು ಹಂಚ್ಕೊಳ್ಳಕ್ಕೆ ಸೀದಾ ಆಫೀಸರ್ಗಳ ತಲೆಗೆ ಕೈ ಹಾಕಿರಂಗವಿ. ವಸೂಲಿ ಮಾಡ್ಕೊಡೋರು ಅವ್ರೇ ಅಲ್ವೇಂಡಣ. ಮಧ್ಯ ಲೀಡರ್ಗಳೇನಾರ ಸೋರಿಕೆ ಮಾಡ್ತಾವ್ರ ಅಂತವ ಕ್ರಾಸ್ ಚೆಕ್ ಮಾಡ್ಕೊಂತಿರ್ಬೇಕು ಕಣ. ಯಾವ ಪಕ್ಷದವ್ರು ಬಂದ್ರು ಕರ್ನಾಟಕ ರಾಜ್ಯ ಅನ್ನೋದು ಹಾಲು ಕರಿಯ ಹಸೆ ಆದಂಗಾಗೈತೆ ಕಂಡ್ಲೆ. ಇಲ್ಲಿ ವಸೂಲಿ ಮಾಡಿ ಅಲ್ಲಿ ಟ್ಯಾಂಕ್ ತುಂಬಿಸ್ಕೊಳ್ಳೋದೇ ಈ ನ್ಯಾಷನಲ್ ಪಾರ್ಟಿಗಳ ಕೆಲಸ. ಹೋಗಿಲ್ಲ ಮಕ್ಕಿ ಶಿವನಿ ಶಂಭುಲಿಂಗ.